ವಿರುದ್ಧ ಯಾರ್ಯಾರು ಮಾತಾಡ್ತಾ ಇದ್ರು, ಯಾರ್ಯಾರು ಬಂಡೆದ್ದಿದ್ರು, ಕೆಪಿಸಿಸಿ ಅಧ್ಯಕ್ಷರನ್ನ ಚೇಂಜ್ ಮಾಡಿಬಿಡಿ ಅಂತ ಹೇಳ್ತಾ ಇದ್ರು ಅಂತ ಎಲ್ರಿಗೂ ಒಂದೇ ಒಂದು ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. 1980ರಿಂದ ಪಾರ್ಟಿ ನನ್ನನ್ನು ಇಲ್ಲಿವರೆಗೂ ಬೆಳೆಸ್ಕೊಂಡು ಬಂದಿದೆ, ನನಗೆ ಶಕ್ತಿಯನ್ನು ತುಂಬಿದೆ ಇದೇ ಒಂದು ಕಾಂಗ್ರೆಸ್ ಪಾರ್ಟಿ. ನನ್ನ ಶಕ್ತಿ ತುಂಬಿರೋದು ನಾನು ಸುಮ್ಮನೆ ಒಂದು ಕಡೆ ಕೂತ್ಕೊಳ್ಳೋಕ್ಕಲ್ಲ. ನನ್ನನ್ನು ದೆಹಲಿಗೂ ಕರೀತಾರೆ, ಬಿಹಾರಕ್ಕೂ ಕರೀತಾರೆ, ತಮಿಳ್ನಾಡಿಗೂ ಕರೀತಾರೆ, ಬೇರೆ ಕಡೆಗೂ ಕರೀತಾರಪ್ಪ. ಏನೀಗ ಶಕ್ತಿ ಇರೋದೇ ಕೆಲಸ ಮಾಡೋಕ್ಕೋಸ್ಕರವಾಗಿ. ನನ್ನ ನಾಯಕತ್ವದಲ್ಲಿಯೇ ಮತ್ತೆ ಎಲೆಕ್ಷನ್ ನಡೆಯುತ್ತೆ. ಹೌದ್ರಿ, ಪಕ್ಷ ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದೆ, DCM ಆಗಿ ನನ್ನನ್ನು ಮಾಡಿದೆ ಪಾರ್ಟಿ. 1980ರಿಂದ ಇಲ್ಲಿಯವರೆಗೂ ಕೂಡ ಪಕ್ಷ ಬೆಳೆಸ್ಕೊಂಡು ಬಂದಿದೆ ನನ್ನನ್ನು. ಇಷ್ಟೆಲ್ಲ ಬೆಳೆಸಿ ನನಗೆ ಲೀಡರ್ಶಿಪ್ ಕೊಡಲಿಲ್ಲ ಅಂದರೆ ಹೇಗೆ? ಲೀಡರ್ಶಿಪ್ ನನಗೆ ಕೊಟ್ಟಿದೆ, ಕೊಟ್ಟಿರೋ ಕಾರಣಕ್ಕೆ ನಾನು ದೆಹಲಿಗೂ ಕರೀತಾರೆ. ಅವರು ಮನೇಲಿ ಕೂರ್ಸಕ್ಕ ನನಗೆ ಶಕ್ತಿ ಕೊಟ್ಟಿರೋದು ಇಲ್ವಲ್ಲ. ದೆಹಲಿಗೂ ಕರೀತಾರೆ, ಬಿಹಾರಕ್ಕೂ ಕರೀತಾರೆ, ತಮಿಳ್ನಾಡಿಗೂ ಕರೀತಾರಪ್ಪ ನನ್ನನ್ನು. ನಾನು ಹೋಗ್ತೀನಿ, ಮಾತಾಡ್ತೀನಿ ಅಂಥೇಳಿ ಯಾರ್ಯಾರು DKಶಿ ಅವರ ವಿರುದ್ಧವಾಗಿ ಗುಟುರು ಹಾಕ್ತಾಯಿದ್ರು, ಮಾತಾಡ್ತಾಯಿದ್ರು, ಅಥವಾ KPCC ಅಧ್ಯಕ್ಷ ಬದಲಾವಣೆ ಆಗಬೇಕು ಅಂತ ಕೂಗು ಹಾಕ್ತಾಯಿದ್ರು ಅಂತ ಎಲ್ರಿಗೂ ಉತ್ತರ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ನನಗೆ ಲೀಡರ್ಶಿಪ್ ಇದೆ ಅನ್ನೋ ಕಾರಣಕ್ಕೇ ಎಲ್ಲರೂ ಕರೀತಾರೆ ಹೊರತು ಲೀಡರ್ಶಿಪ್ ಇಲ್ದಿದ್ದರೆ ಯಾಕೆ ಕರೀತಾಯಿದ್ರು ನನ್ನನ್ನು ಇನ್ನೂ ಒಂದು ಮಾತನ್ನು ಕೂಡ ಆಡಿದ್ದಾರೆ. ಜೊತೆಗೆ ನನ್ನ ಪ್ರಯತ್ನ ವಿಫಲ ಆಗಬಹುದು. ಆಯ್ತಪ್ಪ, ಎಲ್ಲ ಪ್ರಯತ್ನಗಳು ಎಲ್ಲವೂ ಸಕ್ಸಸ್ ಆಗಿಬಿಡಲ್ಲ. ಮಾಡಿದ ಪ್ರಯತ್ನಗಳೆಲ್ಲವೂ ಕೂಡ ರಿಸಲ್ಟ್ ಕೊಟ್ಟುಬಿಡುತ್ತಾ? ಕೊಡದೇ ಇರಬಹುದು. ಆದರೆ ಪ್ರಾರ್ಥನೆಯಲ್ಲ. ನನ್ನ ಪ್ರಯತ್ನ ವಿಫಲ ಆಗಬಹುದು, ನನ್ನ ಪ್ರಾರ್ಥನೆ ಇದೆಯಲ್ಲ, ನನ್ನ ಅಂತರಂಗದ ಒಂದು ಪ್ರಾರ್ಥನೆ ಅಂತ ಇರುತ್ತಲ್ಲ ಪ್ರತಿ ಮನುಷ್ಯನಿಗೂ, ಆ ಪ್ರಾರ್ಥನೆ ವಿಫಲವಾಗಲ್ಲ ಅಂಥೇಳಿ ವಿರೋಧಿಗಳಿಗೆ ಟಾಂಟ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನೀವು ಮಾಡ್ಬೇಕು, ನೀವು ಬಿಡ್ರಿ, ನಾ ಬಿಡುದಿಲ್ಲ ರೀ. ನಮ್ಮ ಮಾತು ಬಿಡಬೇಕಲ್ಲ, ಅಂದ್ರೆ ಸ್ವಲ್ಪ ತಾಳ್ಮೆ ಇರಲಿ. ಇರೋ ಅಲ್ಲಪ್ಪ, ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ, ನನ್ನ ಲೀಡರ್ಶಿಪ್ಪಲ್ಲಿ ನಡೆದಾಗ ನೀವು ಇದನ್ನ ಪದ ಉಪಯೋಗಿಸಿ ವಾಪಸ್ ತಗೊಬನ್ನಿ. ನಾನು ಬಿಟ್ಟು ಹೋಗೋದಿಲ್ಲ. ಇನ್ನೊಂದು 8 ವರ್ಷ ಗಟ್ಟಿಯಾಗಿರ್ತೀನಿ, ನನ್ನ ಆರೋಗ್ಯ ಗಟ್ಟಿಯಾಗಿರ್ತೀನಿ. ನಿಮ್ಮೆಲ್ಲ ನಂಬಿಕೆ. ಸ್ಟಾರ್ಟಿಂಗ್ ಏನು ಹೇಳಿದೆ? ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತಂದೆ. ನನ್ಗೆ ಯಾರ ಮೇಲೆ ನಂಬಿಕೆ? ನಿಮ್ಮ ಮೇಲೆ ನಂಬಿಕೆ. ಸೊ ಹಂಗೆ ನಿಮ್ಮನ್ನ ನಾವು 5 ವರ್ಷಕ್ಕೆ ನಾವು ಮದುವೆ ಮಾಡ್ಕೊಂಡಿಲ್ಲ, 35 ವರ್ಷಕ್ಕೆ ಮದುವೆ ಮಾಡ್ಕೊಂಡಿದ್ದೀವಿ. ಸೊ ಡೈವರ್ಸ್ ನಿಮ್ಮನ್ನ ಮಾಡೋದಿಲ್ಲ. ನೀವು ನನ್ನ ಡೈವರ್ಸ್ ಮಾಡಕ್ ಹೋಗ್ಬಿಡ್ತೀವಿ. ನೀವು ಮಾಡಕ್ ಹೋಗ್ಬೇಡಿ. ನೀವು ಬಿಡ್ರಿ, ನಾ ಬಿಡುದಿಲ್ಲ ರೀ. ನಮ್ಮ ಟ್ವಿಟರ್ಸ್ಗಳಿಗೆ ಇದೀಗ ಶಿವಕುಮಾರ್ ಜೊಹಳ್ಳಿ ಇದ್ದಾರೆ. ಶಿವಕುಮಾರ್ ಜೊಹಳ್ಳಿ, ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ನನಗೆ ನಾಯಕತ್ವವನ್ನು ಕೊಟ್ಟಿದ್ದಾರೆ, ಬಿಹಾರಕ್ಕೂ ಕರೀತಾರೆ ನನ್ನನ್ನು, ದೆಹಲಿಗೂ ಕರೀತಾರೆ. ನನ್ನ ಪ್ರಯತ್ನಗಳು ವಿಫಲ ಆಗಬಹುದು, ಪ್ರಾರ್ಥನೆ ವಿಫಲವಾಗಲ್ಲ. ಮುಂದಿನ ಚುನಾವಣೆಗೂ ಕೂಡ ನನ್ನ ನಾಯಕತ್ವದಲ್ಲೇ ನಡೆಯುತ್ತೆ ಅಂತ ಹೇಳಿದಾಗ ಅಲ್ಲಿಗೆ ಫಿಕ್ಸ್ ಅದು. ಇನ್ನು 3 ವರ್ಷ 4 ವರ್ಷಗಳಿಗೆ ನನ್ನನ್ನು KPCC ಅಧ್ಯಕ್ಷ ಹುದ್ದೆಯಿಂದ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಇದೊಂದು ಭಾಗ. 86 ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಮೀಟ್ ಕೂಡ ಮಾಡಿದ್ದಾರೆ. ಹಾಗಾದರೆ ಮುಂದಿನ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರು ದೊಡ್ಡದಾಗ್ತಾ ಹೋಗುತ್ತಾ ಕ್ರಮೇಣ ಅಂತ ಪ್ರಶ್ನೆ ಇಲ್ಲಿ. ರಮಕಾಂತ್, ನಿನ್ನೆಯಷ್ಟೇ DCM ಡಿ ಕೆ ಶಿವಕುಮಾರ್, AICC ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ವೇಣುಗೋಪಾಲ್ ಹಾಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಉಸ್ತುವಾರಿಗಳನ್ನು ದೆಹಲಿಯಲ್ಲಿ ಭೇಟಿ ಮಾಡಿದರು. ಅವರ ಜೊತೆ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿ ಬಂದಿದ್ದಾರೆ. ಅವರ ಒಂದು ಚರ್ಚೆ ಸಂದರ್ಭದಲ್ಲಿ KPCC ಅಧ್ಯಕ್ಷರ ಬದಲಾವಣೆಗೆ ಇಲ್ಲಿ ಯಾರೆಲ್ಲ ಪಟ್ಟನ್ನು ಹಿಡಿದಿದ್ರು, ಡಿಮ್ಯಾಂಡನ್ನು ಮಾಡ್ತಾಯಿದ್ರು, ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾಯಿದ್ರು, ಅವರ ಎಲ್ಲರ ವಿರುದ್ಧವಾಗಿ ಅಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಮುಖ್ಯಮಂತ್ರಿಗಳ ಕುರ್ಚಿ ವಿಚಾರದಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇತ್ತು. ಡಿ ಕೆ ಶಿವಕುಮಾರ್ಗೂ ಬಿಟ್ಟುಕೊಡಿ ಕುರ್ಚಿ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ತರ್ತಾ ಇದ್ದಾರೆ ಅನ್ನುವಂಥ ಚರ್ಚೆಗಳು ಯಾವಾಗ ಬಂದವು, ಆ ಸಂದರ್ಭದಲ್ಲೇ ದಲಿತ ಸಚಿವರು ಮುಂದೆ ಬಂದರು. KPCC ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಅನ್ನುವಂಥ ಕೂಗನ್ನು ಎತ್ತಿದ್ರು. ಅಂದರೆ ಯಾವಾಗ ಸಿದ್ದರಾಮಯ್ಯನವರ ಕುರ್ಚಿಯನ್ನು ಬಿಟ್ಕೊಡಿ ಅಂತ ಡಿ ಕೆ ಶಿವಕುಮಾರ್ ಅಲ್ಲಿ ಒತ್ತಡವನ್ನು ತಂದ್ರು, ಇಲ್ಲಿ ಡಿ ಕೆ ಶಿವಕುಮಾರ್ ಮೇಲೆ ಒತ್ತಡವನ್ನು ತರುವಂಥ ಪ್ರಯತ್ನವನ್ನು ದಲಿತ ಸಚಿವರು ಮಾಡಿದ್ರು, ಅದು ಮುಖ್ಯಮಂತ್ರಿಗಳ ಪರವಾಗಿ. ಸೊ ಹಾಗಾಗಿ ಇದು ಇಲ್ಲಿಯವರೆಗೂ ಕೂಡ ದೊಡ್ಡ ಮಟ್ಟದ ಮುಜುಗರಕ್ಕೆ ಕಾರಣ ಆಗಿತ್ತು. ಪಕ್ಷ ಮತ್ತು ಸರ್ಕಾರ ಎರಡಕ್ಕೂ ಕೂಡ ಮುಜುಗರ ಆಗಿತ್ತು. ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ಗೂ ಕೂಡ ಇದು ಮುಜುಗರವನ್ನು ತಂದಿತ್ತು. ಇವತ್ತು ನಿನ್ನೆ ಭೇಟಿ ಮಾಡಿ ಬಂದ ನಂತರ ಇವತ್ತು ಸುದೀರ್ಘವಾಗಿ ಸುದ್ದಿಗೋಷ್ಠಿಯನ್ನು ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ವಿರೋಧಿಗಳಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಇವತ್ತು ಡಿ ಕೆ ಶಿವಕುಮಾರ್ ಪಾಸ್ ಮಾಡಿದ್ದಾರೆ. ನನ್ನ ನಾಯಕತ್ವ, ಯಾಕೆಂದರೆ ನನ್ನ ನಾಯಕತ್ವದಲ್ಲೇ ನಾನು ಚುನಾವಣೆಯನ್ನು ಎದುರಿಸ್ತೇವೆ ಅಂತೇಳಿ ಏನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀನಿ, ನಾನು ಸಮರ್ಥನಿದ್ದೇನೆ,
ನಾನು ಸಮರ್ಥನಿರೋದಕ್ಕೆ ನನಗೆ ಪಕ್ಷ ಇವತ್ತು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದೆ, DCM ಅನ್ನು ಮಾಡಿದೆ. ಕಳೆದ 80ರಿಂದಲೂ ಕೂಡ ನನ್ನನ್ನು ಪಕ್ಷದಲ್ಲಿ ಹಲವು ಹುದ್ದೆಗಳನ್ನು ನೀಡಿದೆ. ನಾನು ಪಕ್ಷಕ್ಕೆ ಋಣಿಯಾಗಿದ್ದೇನೆ. ಪಕ್ಷದ ಕೆಲಸಗಳನ್ನು ನಾನು ಮಾಡಬೇಕೋ ಬೇಡವೋ? ಯಾಕೆಂದರೆ ಸುಮ್ಮನೆ ಕೂತ್ಕೊಂಡು ನಾನು ಎದ್ದು ಹೋಗೋದಕ್ಕಲ್ಲ ನನಗೆ ಪಕ್ಷದ ಅಧ್ಯಕ್ಷ ಸ್ಥಾನ ಕೊಟ್ಟಿರೋದು ಅಥವಾ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿರೋದು. ನನಗೆ ಕೊಟ್ಟಿರುವಂಥದ್ದು ನೀನು ನಾಯಕನಾಗಿದ್ದೀಯಾ, ಹಾಗಾಗಿ ನೀನು ಪಕ್ಷವನ್ನು ಸಂಘಟನೆ ಮಾಡು, ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ಪಕ್ಷವನ್ನು ಮತ್ತಷ್ಟು ಹೆಚ್ಚು ಸೀಟುಗಳನ್ನು ಗೆದ್ದು ತರಬೇಕು ಅನ್ನುವಂಥ ಒಂದು ಜವಾಬ್ದಾರಿಯನ್ನು ನನಗೆ ಕೊಟ್ಟಿದೆ. ಹಾಗಾಗಿ ನಾನು ನನ್ನ ನಾಯಕತ್ವದಲ್ಲೇ ಚುನಾವಣೆಯನ್ನು ಎದುರಿಸ್ತೇವೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದೇನೆ ಅನ್ನುವಂಥದ್ದನ್ನು ಇವತ್ತು ಕೂಡ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಒಂದು ವಿರೋಧಿಗಳಿಗೆ ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ನೀವು ಏನು ಬೇಕಾದರೂ ನನ್ನನ್ನು ಕೆಣಕಿ, ಏನು ಬೇಕಾದರೂ ನನ್ನ ಬಗ್ಗೆ ಸ್ಟೇಟ್ಮೆಂಟ್ಗಳನ್ನು ಮಾಡಿ, ನಾನು ಇದೇ ದಾರಿಯಲ್ಲೇ ಸಾಕ್ತೇನೆ ಅನ್ನುವಂಥ ಒಂದು ಸ್ಪಷ್ಟವಾದಂಥ ಸಂದೇಶ ಇವತ್ತು DK ಶಿವಕುಮಾರ್ ಅವರ ಬಾಯಿಂದ ಬಂದಿದೆ. ಮತ್ತೊಂದು ಕಡೆ CM ಕುರ್ಚಿಯ ವಿಚಾರದಲ್ಲೂ ಕೂಡ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ, ಪ್ರಯತ್ನ ಮಾಡಿದ್ದೆಲ್ಲವೂ ಕೂಡ ವಿಫಲ ಆಗ್ತಾ ಇರಬಹುದು. ಅಂದರೆ ನಾನು ಹೌದು ನಿಜ ನಾನು ಮಾಡ್ತಾ ಇದ್ದೇನೆ, ಯಾಕೆಂದರೆ ಇಲ್ಲಿ ಮುಖ್ಯಮಂತ್ರಿ ಕುರ್ಚಿ ಅಂತೇಳಿ ಅವ್ರು ಎಲ್ಲೂ ಹೇಳಿಲ್ಲ. ಆದರೆ ಕುರ್ಚಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಹಾಗಾಗಿ ನಾನು ಎಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇನೆ, ಆ ಪ್ರಯತ್ನಗಳು ನನಗೆ ವಿಫಲತೆಯನ್ನು ತಂದು ಕೊಡ್ತಾ ಇರ್ಬೋದು. ನಾನು ಅದರಲ್ಲಿ ಸಕ್ಸಸ್ ಆಗ್ತಾ ಇಲ್ಲ, ಆದರೆ ನಾನು ಮಾಡ್ತಾ ಇದ್ದೀನಲ್ಲ ಪ್ರಾರ್ಥನೆ, ಒಂದು ಕಡೆ ಧಾರ್ಮಿಕವಾಗಿ ಕೂಡ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ, ಮತ್ತೊಂದು ಕಡೆ ಹೈಕಮಾಂಡ್ ಮೇಲೂ ಕೂಡ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಹೈಕಮಾಂಡ್ ನನ್ನ ಈ ಒಂದು ಪ್ರಾರ್ಥನೆಗೆ ಮನ್ನಿಸಿ ಮುಂದೊಂದು ದಿನ ನನಗೆ ಅವಕಾಶವನ್ನು ಮಾಡಿಕೊಡುತ್ತೆ ಅನ್ನುವಂಥ ಸಂದೇಶವನ್ನು ಇವತ್ತು ಸ್ಪಷ್ಟವಾಗಿ ರವಾನೆ ಮಾಡಿದ್ದಾರೆ ರಮಕಾಂತ್. ಇನ್ನೊಂದು ಕಡೆ ಈಗ ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರು ಒಂದು ಹಂತಕ್ಕೆ ಮಾತಾಡ್ತಾ ಇದ್ರು. ಅವರಿಬ್ಬರು ಕೂಡ ಮಾತಾಡೋದು ನಿಲ್ಲಿಸಿದ್ದಾರೆ. DK ಶಿವಕುಮಾರ್ ವಿರುದ್ಧವಾಗಿ ಏನೋ ಮುಖ್ಯಮಂತ್ರಿ ಪದವಿ ವಿಚಾರಕ್ಕೆ ಸಂಬಂಧಪಟ್ಟಂತೆನೋ KPCC ಅಧ್ಯಕ್ಷ ಹುದ್ದೆಗೆ ಸಂಬಂಧ ನಿಲ್ಲಿಸಿದ್ದಾರೆ. ಇವತ್ತಿನ ಮಾತು ಹೆಚ್ಚಾಗಿ ರಾಜಣ್ಣ ಅವ್ರನ್ನ ಕುರಿತಾಗಿತ್ತಾ ಅಂತ. ಜೊತೆಗೆ ಈ DK ಶಿವಕುಮಾರ್ ಅವರು ಈ ಮಾತೆಲ್ಲ ಹೇಳಿದ ಮೇಲೆ ಇವ್ರು ಯಾರಾದರೂ ಮಾತಿಗೆ ಸಿಕ್ಕಿದ್ರಾ ಅಂತ. ರಮಕಾಂತ್, ನೀವು ಹೇಳಿದಾಗೆ ಪರಮೇಶ್ವರ್, ಮಹದೇವಪ್ಪ, ಹಾಗೆ ಸತೀಶ್ ಜಾರಕಿಹೊಳಿ, KN ರಾಜಣ್ಣ ಈ 4 ಜನ ಸಚಿವರೇ ಪದೇ ಪದೇಗಳನ್ನು ಸಭೆ ಮಾಡ್ತಿದ್ದಂಥದ್ದು KPCC ಅಧ್ಯಕ್ಷರನ್ನು ಬದಲಾವಣೆ ಮಾಡಿ ಅನ್ನುವಂಥ ಒಂದು ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ತಂಥ ಅವರು. ಆದರೆ ಕಳೆದ 3-4 ದಿನಗಳಿಂದ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ, ಯಾರು ಕೂಡ ಹೇಳಿಕೆಗಳನ್ನು ಕೊಡ್ತಿಲ್ಲ. ಕಳೆದ 1 ವಾರದಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ಆಗಲಿ ಅಥವಾ ಪರಮೇಶ್ವರ್ ಆಗಲಿ, ಮಹದೇವಪ್ಪ ಆಗಲಿ ಎಲ್ಲೂ ಕೂಡ ಇದರ ಬಗ್ಗೆ ಮಾತನಾಡ್ತಾ ಇಲ್ಲ. ಆದರೆ ರಾಜಣ್ಣ ಅವರು ಮಾತನಾಡ್ತಾ ಇದ್ರು. ಕಳೆದ 2 ದಿನಗಳಿಂದ ಅವರು ಕೂಡ ಬಾಯಿ ಬಂದ್ ಮಾಡಿದ್ದಾರೆ, ಎಲ್ಲೂ ಕೂಡ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇಲ್ಲ. ಇವತ್ತು ಕೊಟ್ಟಿರುವಂಥ ಹೇಳಿಕೆ ಬಹುತೇಕವಾಗಿ ರಾಜಣ್ಣ ಅವರನ್ನು ಕುರಿತಾಗಿಯೇ ಹೇಳ್ದಂತೆ ಕಾಣಿಸ್ತಾ ಇದೆ. ಅಂದರೆ ನನ್ನ ನಾಯಕತ್ವವನ್ನು ನೀವು ಒಪ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, KPCC ಅಧ್ಯಕ್ಷನಾಗಿರೋದಕ್ಕೆ ನೀವು ಇಷ್ಟಪಡ್ತಾ ಇಲ್ಲ, ಆದರೆ ನನಗೆ ಬಹಳವಾದಂಥ ಒಂದು ವಿಶ್ವಾಸ ಇದೆ. ಹೈಕಮಾಂಡ್ ನನ್ನನ್ನು 5 ವರ್ಷಗಳ ಕಾಲ ಮುಂದೆ ಕೂಡ ಚುನಾವಣೆ ಬರುವವರೆಗೆ ನನ್ನನ್ನು ಮುಂದುವರಿಸುತ್ತೆ. ಚುನಾವಣೆಯಲ್ಲಿ ನನ್ನ ನಾಯಕತ್ವದಲ್ಲೇ ಚುನಾವಣೆಯನ್ನು ಎದುರಿಸ್ತೇವೆ. ಮುಂದಿನ ಅಧಿಕಾರ ಅವಧಿ ನಾನೇ ಮುಖ್ಯಮಂತ್ರಿ ಆಗ್ತೇನೆ ಅನ್ನುವಂಥ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಇವತ್ತು ರಾಜಣ್ಣ ಅವ್ರಿಗೂ ಕೊಟ್ಟಿದ್ದಾರೆ. ಜೊತೆಗೆ ಯಾರೆಲ್ಲ ಅವರನ್ನು ವಿರೋಧವನ್ನು ಮಾಡ್ತಾ ಇದ್ರು ಅವ್ರಿಗೂ ಕೂಡ ಈ ಒಂದು ಸಂದೇಶವನ್ನು ಇವತ್ತು DK ಶಿವಕುಮಾರ್ ಕೊಟ್ಟಂತೆ ಕಾಣಿಸ್ತಾ ಇದೆ. ಅದಕ್ಕೆ ಪೂರಕವಾಗಿ ಅವರು ಕಳೆದ 3-4 ದಿನಗಳಿಂದಲೂ ಕೂಡ ನೋಡ್ತಾ ಇದ್ದೇವೆ, ಪಕ್ಷವನ್ನು ಮತ್ತೆ ಸಂಘಟನೆ ಮಾಡಬೇಕು, ಪಕ್ಷವನ್ನು ತಳಮಟ್ಟದಲ್ಲಿ ಸಂಘಟನೆ ಮಾಡಿದ್ರೆ ಮುಂದೆ ನಾನು ಅಧಿಕಾರಕ್ಕೆ ಬರಬಹುದು ಅನ್ನುವಂಥ ಒಂದು ವಿಶ್ವಾಸವನ್ನು ಇಟ್ಕೊಂಡೇ ಅವರು ಈಗಾಗಲೇ ಪಕ್ಷದ ಸಂಘಟನೆಯಲ್ಲಿ ತೊಡಗಿದ್ದಾರೆ DK ಶಿವಕುಮಾರ್. ಸೊ ಹಾಗಾಗಿ ಇವತ್ತು ಒಂದು ಕಡೆ ಎಚ್ಚರಿಕೆಯ ಸಂದೇಶ, ಮತ್ತೊಂದು ಕಡೆ ನಾನು ಪಕ್ಷದ ನಿಷ್ಠಾವಂತ ಸಿಪಾಯಿ, ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಹೈಕಮಾಂಡ್ ನನ್ನನ್ನು ಗುರುತಿಸುತ್ತೆ ಅನ್ನುವಂಥ ಒಂದು ವಿಶ್ವಾಸವನ್ನು ಕೂಡ ಅವರು ವ್ಯಕ್ತಪಡಿಸಿರುವಂಥದ್ದು. ರಮಕಾಂತ್, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.